ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭ್ರಷ್ಟ ಅಧಿಕಾರಿಗಳನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ನಡೆದ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿ ಅಧಿಕಾರಿಗಳೇ ಭಾಗಿಯಾಗಿರುವುದು ಬಹಿರಂಗವಾಗಿದೆ. ಅಂತಹ ಭ್ರಷ್ಟಾಧಿಕಾರಿಯನ್ನು ಕಲಬುರಗಿ ಆಹಾರ ಇಲಾಖೆಗೆ ನಿಯೋಜನೆ ಮಾಡುವ ಮೂಲಕ ಮತ್ತಷ್ಟು ಭ್ರಷ್ಟಾಚಾರ ಮಾಡಲು ಅನುವು ಮಾಡಿಕೊಡಲಾಗುತ್ತದೆ. ಈ ಹಿಂದೆ ಸಚಿವರ ಆಪ್ತ ಸಹಾಯಕನ ಹೆಸರು ಕೂಡ ಕೇಳಿಬಂದಿತ್ತು ಎಂದು ಕಿಡಿಕಾರಿದ ಅವರು, ಸುಖಸುಮ್ಮನೆ ಮಣಿಕಂಠ ಅವರನ್ನ ಕೇಸ್ನಲ್ಲಿ ಸಿಲುಕಿಸಿ ಜೈಲಿಗಟ್ಟಿದ್ರು. ಆದರೆ ಪೊಲೀಸರ ತನಿಖೆಯಿಂದ ಬಹಿರಂಗವಾದ ಅವರದೇ ಅಧಿಕಾರಿಗಳನ್ನ ಯಾವಾಗ ಜೈಲಿಗೆ ಕಳಿಸಿರಿ ಎಂದು ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಯಾದಗಿರಿ ಜಿಲ್ಲೆ ಶಾಪುರ ಪಟ್ಟಣದ ಸರ್ಕಾರಿ ಗೋದಾಮ್ನಲ್ಲಿ ಸುಮಾರು 6,677 ಕ್ವಿಂಟಲ್ ಅಕ್ಕಿ ಕಳ್ಳತನ ಆಗಿತ್ತು. ನಂಬರ್ ಭಾಳ ಚೆನ್ನಾಗಿದೆ, 6677. ಯಾರಾದರೂ ಇದು ವಾಹನದ ಸಂಖ್ಯೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಕಳ್ಳತನ ಆಗಬೇಕಾದ್ರೆ ಯಾರೋ ಒಬ್ಬ ಕಳ್ಳನಿಂದ ಸಾಧ್ಯ ಇರಲಿಲ್ಲ ಅನ್ನುವಂಥ ಸಂಶಯ ಭಾಳ ಜನರಿಗಿತ್ತು. ಇವತ್ತು ತನಿಖೆಯಲ್ಲಿ ಬಯಲಾಗಿದೆ, ಆ 6,677 ಕ್ವಿಂಟಲ್ ಅಕ್ಕಿ ಕಳ್ಳತನ ಆಗಬೇಕಾದ್ರೆ ಯಾರು ಅಕ್ಕಿ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟರು ಅಲ್ಲಿಯ ಡೆಪ್ಟಿ ಡೈರೆಕ್ಟರ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಲಬುರ್ಗಿ ಯಾದಗಿರಿ ಆಫೀಸರ್ ಅವರು ದೂರು ಕೊಟ್ಟಿದ್ರು. ಅವರೇ ಇವತ್ತು ಆ ಕಳ್ಳತನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಆರೋಪ ಪಟ್ಟಿಯಲ್ಲಿ ಹೆಸರು ಬಂದಿದೆ, ಅಕ್ಯೂಸ್ ನಂಬರ್ 14. ಈ ವ್ಯಕ್ತಿ ಭೀಮ್ರಾಯ್ ಅನ್ನುವಂಥವರು APMCಯ ಮೂಲ ಹುದ್ದೆ. ಆ ಹುದ್ದೆಯಿಂದ ಪ್ರಭಾವ ಬೆಳೆಸಿ ಆಹಾರ ಇಲಾಖೆಗೆ ವರ್ಗಾವಣೆ ಅಥವಾ ಡೆಪ್ಟೇಷನ್ ಮಾಡ್ಕೊಂಡು ಬಂದು ಸುಮಾರು 2 ಕೋಟಿ ಮೌಲ್ಯದ ಅಕ್ಕಿ ಕಳ್ಳತನವನ್ನು ಮಾಡಿದ್ದಾರೆ. ದುರಂತ ಅಂದರೆ ಸಣ್ಣ ಜಿಲ್ಲೆಯಲ್ಲಿ 2 ಕೋಟಿ ರೂಪಾಯಿ ಅಕ್ಕಿ ಕಳ್ಳತನ ಮಾಡಿದಂತಹ ಡೆಪ್ಟಿ ಡೈರೆಕ್ಟರ್ನ ಬೃಹತ್ ಜಿಲ್ಲೆ ಆಗಿರುವಂತಹ ಕಲಬುರಗಿಗೆ ತಂದು ಡೈರೆಕ್ಟರನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂಡಿಸಿದ್ದಾರೆ. ಇವರಿಗೆ ಇಲ್ಲಿಗೆ ತಗೊಂಡು ಬಂದು ಅಧಿಕಾರ ಕೊಡಲಿಕ್ಕೆ ಯಾರು ಶಿಫಾರಸು ಮಾಡಿದ್ರು, ಯಾವ ಮಂತ್ರಿ ಶಿಫಾರಸು ಲೆಟರ್ ಕೊಟ್ಟರು, ಎಷ್ಟು ತೆಗೆದುಕೊಂಡು ಅವರನ್ನು ಇಲ್ಲಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಕೊಟ್ಟರು ಅನ್ನುವಂತಹದ್ದು ಇಲ್ಲಿಯ ಉಸ್ತುವಾರಿ ಸಚಿವರು ಬಯಲಿಗಳಿವೆ. ಸಂಬಂಧನೇ ಇಲ್ಲದಂತಹ BJP ಮುಖಂಡ ಮಣಿಕಂಠರನ್ನ ಈ ಕೇಸಿನಲ್ಲಿ ಸಿಲುಕಿಸಿ ಜೈಲಿಗಟ್ಟಿ 60 ದಿನ ಕಳೆಯಿತು. ಆದರೆ ಈ ಸರ್ಕಾರಿ ಚಾವಲ್ ಚೋರ್ ಭೀಮ್ರಾಯ್ ಅನ್ನುವಂತಹ ಡೆಪ್ಟಿ ಡೈರೆಕ್ಟರ್ನ ಅರೆಸ್ಟ್ ಮಾಡೋದು ಯಾವಾಗ? ನಾನು ಇಲ್ಲಿಯ ಉಸ್ತುವಾರಿ ಮಂತ್ರಿ ಕೇಳಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಮ ಪರ್ಸನಲ್ ಸೆಕ್ರೆಟರಿ ಗಲ್ಲಾಚೋರ್, ಆಹಾರ ನಾಗರಿಕ ಸರಬರಾಜಿಯ ಅಧಿಕಾರಿ ಚಾವಲ್ ಚೋರ್, ಇಂತಹ ಅಧಿಕಾರಿಗಳನ್ನು ಇಟ್ಕೊಂಡು ನೀವು ಕಲಬುರ್ಗಿಯ ಅಭಿವೃದ್ಧಿಯ ಸಂಕಲ್ಪದ ಒಂದು ಹೊಣೆಯನ್ನು ಹೊತ್ತಿದ್ರಿ. ಇದು ಸಾಧ್ಯನಾ? ನಾನು ಹೇಳ್ತಾ ಇದ್ದೀನಿ, ಹಾಗೆ ಆ 17 ಜನ ಇದ್ದಾರೋ ಮಣಿಕಂಠರನ್ನ ಹೇಗೆ ಅರೆಸ್ಟ್ ಮಾಡಿದರೋ ಅದೇ ಮಾದರಿಯಲ್ಲಿ ಈ ಚಾವಲ್ ಚೋರ್ ಡೆಪ್ಟಿ ಡೈರೆಕ್ಟರನ್ನ ಅರೆಸ್ಟ್ ಮಾಡಬೇಕು. ಇಲ್ಲದೆ ಹೋದರೆ ನಾವು ಈ ವಿಷಯವನ್ನು ತೆಗೆದುಕೊಂಡು ನ್ಯಾಯಾಲಯದ ಮೆಟ್ಟಿಲೇರ್ತೀವಿ ಅನ್ನುವಂತಹ ಆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಹಿಡಿದಿದ್ದಾರೆ, ಆ ಆದೇಶವನ್ನು ಎತ್ತಿ ಹಿಡಿದು ತೀರ್ಪನ್ನು ನೀಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಮತ್ತೆ ತನಿಖೆಯನ್ನು ಎದುರಿಸಿ ಅಲ್ಲಿಂದ ಅವರು ನಿರಪರಾಧಿ ಆಗಿ ಹೊರಬಂದು ಮತ್ತೆ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ತಕ್ಷಣವೇ ಇವತ್ತು ಮಂಡಾಟವನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ನಾನು ಹೇಳಿಕೆ ಬಯಸ್ತೇನೆ. ನೋಡಿ, ಸಿದ್ದರಾಮಯ್ಯನವರು ಯಾವಾಗ 2013ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದರು, ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾನಸಿಕತೆ ಹಿಂದೂ ವಿರೋಧಿ ಮಾನಸಿಕತೆ. ಕೇಸರಿ ಸೇರೋದಿಲ್ಲ, ಕುಂಕುಮ ಹಚ್ಕೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋದಿಲ್ಲ. ಯಾವಾಗ ತಮ್ಮ ಮೇಲೆ ಆರೋಪ ಬಂತೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪಾಪ ತೊಳ್ಕೊಳ್ಳಿಕ್ಕೆ ನಿಂತರು. ಅದು ಸಾಧ್ಯ ಆಗಲಿಲ್ಲ. ಹನುಮಾನು ಕೂಡ ಇವರಿಗೆ ವರ ಕೊಡಲಿಲ್ಲ, ನೀವು ತಪ್ಪು ಮಾಡಿದೀಯಾ, ತನಿಖೆ ಎದುರಿಸು ಅಂತ ಹೇಳಿ ಇವತ್ತು ವರ ಕೊಟ್ಟಿಲ್ಲ, ಶಾಪ ಕೊಟ್ಟಿದ್ದಾರೆ. ಆ ಶಾಪದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ. ಈಗ ರಾಜೀನಾಮೆ ಕೊಡಬೇಕಾ ಏನು? ಖಂಡಿತ
ಒಬ್ಬ ಮುಖ್ಯಮಂತ್ರಿ ಆದಂಥವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣವೇ ರಾಜ್ಯಪಾಲರ ಸೂಚನೆಯಂತೆ ಅವರ ಆದೇಶದಂತೆ ಇವರು ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ನ ಆದೇಶದಂತೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ, ಪ್ರಾಮಾಣಿಕರಾಗಿ ಹೊರಗಡೆ ಬರಲಿ, ಮತ್ತೆ CM ಕುರ್ಚಿ ಅಲಂಕರಿಸಲಿ. ಕಳಂಕ ಹೊತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಳ್ಳುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಸಮಾಜ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.